ನಾವೆಲ್ಲವರು 52 ಿ
ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಭಕ್ತಾದಿಗಳಲ್ಲಿ ಎದ್ದು ನಿಂತು ತಮ್ಮ ಪರವನ್ನು ಜೋಡಿಸಿ ಭಕ್ತಪೂರ್ವಕವಾಗಿ ಅವರನ್ನ ಆದರದ ಸ್ವಾಗತವನ್ನು ವಹಿಸಬೇಕು. ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಅವರನ್ನ ಆದರದ ಸ್ವಾಗತವನ್ನು ವಹಿಸಬೇಕು. ಹಲೋ ರಂಗಪ್ಪ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ರಾಜೇಶ್ವರಿ ತಾಯಿ ಪಾದಾರವಿಂದಕ್ಕೆ ಗೋವಿಂದ. ಮಂಜುನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಕೇಳ್ತಾರಲ್ಲ ಮತ್ತೆ ಮಾಡ್ತೀನಿ. ಧರ್ಮಸ್ಥಳ ಧರ್ಮಾಧಿಕಾರಿಯವರಾದ ವೀರೇಂದ್ರ ಹೆಗಡೆ ಅವರಿಗೆ
ಧರ್ಮಸ್ಥಳ ಧರ್ಮಾಧಿಕಾರಿಯವರಾದ ಶ್ರೀ ವೀರೇಂದ್ರ ಹೆಗ್ಗಡೆ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಸಹಕರಿಸಬೇಕಾಗಿ ವೀರೇಂದ್ರ ಹೆಗ್ಗಡೆ ಅವರಿಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಹರೀಶ್ ನೋಡ್ಕೋ ಇದು ಕಾಶಿನಿಂದಲೇ ಸ್ವಾಮಿ ಮಂಜುನಾಥ ಸ್ವಾಮಿ
ಕೂಡ ಇದೆ. ಮೊದಲಿಗೆ ಪ್ರಾರ್ಥನೆ ಶ್ರೀ ರಾಜೇಶ್ವರಿ ವಿದ್ಯಾಲಯ ಮಕ್ಕಳು ಹಾಗೂ ಶಿಕ್ಷಕರಿಂದ ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ ಭಕ್ತಾದಿಗಳಲ್ಲಿ. ಮೊದಲಿಗೆ ಪ್ರಾರ್ಥನೆ ಶ್ರೀ ರಾಜೇಶ್ವರಿ ವಿದ್ಯಾಲಯ ಮಕ್ಕಳಿಂದ ಮಡಿಕೇರಿ. ದೇವಿ ಕದ್ಯಾಯಿನಿ ಜ್ಞಾನ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿ ಶ್ರೀ ರಾಜೇಶ್ವರಿ ಕೃಪಾ ಮಹಿ ದೇವಿ ಕದ್ಯಾಯಿನಿ ಜ್ಞಾನ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿ ಪಾಲಲೋಚನೆ ತಾಯಿ ದಿನರ ಪಾಲಕಿ ಪಾಲಲೋಚನೆ ತಾಯಿ ದಿನರ ಪಾಲಕಿ ಸುರವರ ವರ್ಷಿಣಿ ಜಗ ಜನನಿ ತಾಯಿ ಸುರವರ ವರ್ಷಿಣಿ ಜಗ ಜನನಿ ತಾಯಿ ಸುರವರ ವರ್ಷಿಣಿ ಜಗ ಜನನಿ ಶ್ರೀ ರಾಜೇಶ್ವರಿ ಕೃಪಾ ಮಹಿ ದೇವಿ ಕದ್ಯಾಯಿನಿ ಜ್ಞಾನ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿ ವಿದ್ಯಾದಾಯಿನಿ ಬುದ್ಧಿ ಪ್ರದಾಯಿನಿ ವಿದ್ಯಾದಾಯಿನಿ ಬುದ್ಧಿ ಪ್ರದಾಯಿನಿ ತ್ರಿಭುವನ ಪೂಜಿತೆ ಶ್ರೀಮಾತೆ ದೇವಿ ತ್ರಿಭುವನ ಪೂಜಿತೆ ಶ್ರೀಮಾತೆ ಶ್ರೀ ರಾಜೇಶ್ವರಿ ಕೃಪಾ ಮಹಿ ದೇವಿ ಕದ್ಯಾಯಿನಿ ಜ್ಞಾನ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿ ಸವನ ಸಮರ್ಪಣ ಸಮ ಸಮರ್ಪಣ ಸವನ ಸಮರ್ಪಣ ಸರ್ವ ಸಮರ್ಪಣ ಧೂಪ ಸಮರ್ಪಣ ನಿನ್ನಡೆಗೆ ನಿನ್ನ ಅಭಯದ ಹಸ್ತವು ನಮ್ಮೆಡೆಗೆ ನಿನ್ನ ಅಭಯದ ಹಸ್ತವು ನಮ್ಮೆಡೆಗೆ ಶ್ರೀ ರಾಜೇಶ್ವರಿ ಕೃಪಾ ಮಹಿ ದೇವಾರಿಣಿ ಪ್ರೇಮ ಮಹಿತಾಯಿ ಜಗದೋದಾರಿಣಿ ಪ್ರೇಮ ಮಹಿ. ಹೇಳ್ಬೇಕು ತಾವೆಲ್ಲವರು ನಿಂತಿದ್ದಂತ ಭಕ್ತಾದಿಗಳು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಧನ್ಯವಾದಗಳು. ಹಾಗಾಗಿ ಶ್ರೀ ಸ್ಥಾಪಕರಾದಂಥ ನಮ್ಮ ಪೂಜ್ಯ ತಂದೆ ಮತ್ತು ತಾಯಿಯವರಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ನನ್ನ ಸಹೋದರ ದಾನಸ್ವಾಮಿಯವರು ಕೂಡ ಕೈ ಮುಗಿಯುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸುಮಾರು 10 ವರ್ಷಗಳಿಂದ ಆಸೆ ನಮ್ಮ ತಂದೆಯವರು ಕೂಡ ಇತ್ತು, ಹಾಗೆ ನಮ್ಮ ಮನೆಯವರು ಕೂಡ ಇತ್ತು. ಶಿವನ ಒಂದು ಸ್ಥಳವಾದ್ದರಿಂದ ಒಂದು ಲಿಂಗವನ್ನು ಇಟ್ಟು ಹಾಗೂ ಒಂದು ಮೂರ್ತಿಯನ್ನು ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಕೂಡ, ಅಂದರೆ ನಮ್ಮ ಸಹೋದರ, ನಮ್ಮ ಮಂಡಳಿ, ಇವತ್ತು ನಮ್ಮ ಮನೆಯ ಮಕ್ಕಳಿಗೂ ಎಲ್ಲರೂ ಕೂಡ ಆಸೆ ಇತ್ತು. ಅದೇ ಪ್ರಕಾರ ನಾವು ಕಳೆದ ಒಂದು 10 ವರ್ಷದಿಂದ ನಾವು ಒಂದು ಶಿವನ ಮೂರ್ತಿ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದು. ಹಾಗೆ ಮಧ್ಯದಲ್ಲಿ ಶಿವ ಕಾಶಿಯಿಂದ ಪ್ರತಿಷ್ಠಾಪನೆ ಮಾಡಿದ್ದು. ಅದಾದ ನಂತರ ಶಿವನ ಮೂರ್ತಿ ಕೆಲಸ ಮಾಡಿಕೊಂಡು 10 ವರ್ಷದಿಂದ ಇವಾಗ ನಮಗೆ ಮುಕ್ತಾಯ ಆಗಿದೆ. ಈ ನಮ್ಮ ಆಸೆ ಏನಪ್ಪ ಅಂದರೆ, ನಾವು ಆಗಲೇ ಕಟ್ಟುವಾಗಲೇ ನಮ್ಮ ಶ್ರೀ 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 ವೀರೇಂದ್ರ ಹೆಗ್ಗಡೆಯವರು ಪದ್ಮಭೂಷಣ ಹಾಗೂ ಕರ್ನಾಟಕ ರತ್ನ ಅವರನ್ನು ಕರೆಸಿ ಅವರ ಅಮೃತದ ಹಸ್ತದಿಂದಲೇ ನಾವು ಮಾಡಬೇಕಂತ 10 ವರ್ಷದಿಂದಲೇ ನಾವು ನಮ್ಮ ಮನಸ್ಸಿಗೆ ಅನಿಸ್ಕೊಂಡಿತ್ತು. ಅದೇ ಪ್ರಕಾರ ಆ ತಾಯಿ ರಾಜರಾಜೇಶ್ವರಿಯು ಹಾಗೂ ಆ ಶಿವನು ಇವತ್ತು ಕರೆಸ್ಕೊಂಡಿದ್ದಾರೆ. ಇದು ನಮ್ಮ ಒಳ್ಳೆಯ ಒಂದು ಒಳ್ಳೆಯ ದಿನ, ಒಳ್ಳೆಯ ಶುಭ ದಿನ ಅಂತ ಹೇಳ್ಕೊಂಡು ನಾವೆಲ್ಲ ತಿಳ್ಕೊಳ್ತಿದ್ದೀವಿ. ನಮ್ಮ ಕುಟುಂಬದ ನಮ್ಮ ಭಕ್ತಾದಿಗಳು ಹಾಗೂ ನಮ್ಮ ಮಂಡಳಿಯರು ಕೂಡ ಎಲ್ಲರಿಗೂ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಸತೀಶ್ ಹಾಸನ್ ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಧರ್ಮಾಧಿಕಾರಿಗಳಿಗೆ ನಮ್ಮ ಮನೆಯ ಮೊಮ್ಮಕ್ಕಳೆಲ್ಲರೂ ಸೇರಿ ಮಾಲಾರ್ಪಣೆ. ಕೂಡ ಈ ದೇವಸ್ಥಾನ ಬೆಳೆಯಲಿಕ್ಕೆ ತನು ಮನ ಧನ ಹಾಗೂ ಇನ್ನಿತರ ಸಹಾಯದಿಂದ ಎಲ್ಲರೂ ಕೂಡ ಬೆಳೆಸಿದ್ದೀರಾ. ಅವ್ರಿಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಪ್ರತಿ ನಮ್ಮ ಜಾತ್ರೆಯಲ್ಲೂ ಕೂಡ ಎಲ್ಲರೂ ಕೂಡ ಸಂಘ ಸಂಸ್ಥೆಗಳು ಹಾಗೂ ಧರ್ಮಸ್ಥಳ ಸಂಘದವರು ಕೂಡ ಬಂದು ಇಲ್ಲಿ ಸಹಕರಿಸ್ತೇವೆ. ನಮ್ಮ ಇಲ್ಲಿ ಬೇರೆ ಇತರ ಚಟುವಟಿಕೆಗಳನ್ನು ಭಾಗವಹಿಸಿದಂಥ ಎಲ್ಲ ತಾಯಿಯ ಭಕ್ತರಿಗೂ ಕೂಡ ನಾನು ಈ ವೇದಿಕೆಯಲ್ಲಿ ನಾನು ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಪೂಜ್ಯ ತಂದೆಯವರು ಬಹಳಷ್ಟು ಪ್ರಥಮವಾಗಿ ನಮ್ಮ 67 ವರ್ಷದ ಆಳದಿಂದ ನಮ್ಮ ಬೆಳೆಸ್ತಾ ಬಂದರು. ಅದಕ್ಕೆ ಅವರಾದ ನಂತರ ಕಾಲ ಆದ ನಂತರ ನನ್ನ ತಮ್ಮನಾದ ನಾರಾಯಣಸ್ವಾಮಿ ಈ ಸ್ಥಳದ ತಾಯಿಯ ಮಹಿಮೆಗೆ ಅತಿ ಕೀರ್ತಿಯನ್ನು ಕೊಟ್ಟರು. ಅದೇ ಪ್ರಕಾರ ಮೂರನೇದಾದಂಥ ಶ್ರೀನಿವಾಸ ಸ್ವಾಮಿಯವರು ಕೂಡ ಭಾಳಷ್ಟು ಶ್ರಮಜೀವಿ ತಾಯಿಯವರನ್ನು ಪ್ರೇರಣೆಯಾಗಿ ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನನ್ನ ಸಹೋದರರು ಎಲ್ಲರಿಗೂ ಕೂಡ ನಾನು ಹೇಳೋದಾದರೆ ನನಗೆ ಕೈ ಜೋಡಿಸಿ ನಮ್ಮ ಮನೆಯವರು ಕುಟುಂಬದವರು ಹಾಗೂ ನಮ್ಮ ದೇವಸ್ಥಾನದ ಭಕ್ತರು ನಾವು ಹೇಳಿ ಮಾತನ್ನು ಯಾರನ್ನೂ ನಾವು ಎಲ್ಲಗಳಿದೆ ಎಲ್ಲರೂ ಸಹಕರಿಸಿದ್ದೀರಾ. ಅವರಿಗೆಲ್ಲರೂ ಕೂಡ ನಮ್ಮ ವೀರೇಂದ್ರ ಹೆಗ್ಗಡೆಯವರ ಸಮ್ಮುಖದಲ್ಲಿ ನಿಮಗೆಲ್ಲರೂ ನಾನು ಸ್ವಾಗತ ಬಯಸ್ತೇನೆ. ಸಮಯ ಅವಾಗಲೂ ಅನ್ನದಾನ ಮಾಡೋಕ್ಕೆ ಕೊಡುವಂಥ ಭಕ್ತರು ಅವರು ಕೂಡ ನಾನು ಇನ್ನು ಮುಂದಕ್ಕೆ ಸದಾ ಇದೇ ಥರ ನಡೀಲಿ ಅಂತ ತಿಳ್ಕೊಂಡು ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇವತ್ತಿನ ದಿವಸ ಅನ್ನದಾನಕ್ಕೆ ವಹಿಸಿಕೊಟ್ಟಂಥ ಡಾಕ್ಟರ್ ರಾಜೇಶ್ವರಿ ಮತ್ತು ನವೀನ್ ಅವರು ಅವರ ಕುಟುಂಬದವರು ಕೂಡ ಮತ್ತು ಭಕ್ತರು ಅವರು ಎಲ್ಲ ಜನ ಭಕ್ತರು ಕೂಡ ಅನ್ನದಾನಕ್ಕೆ ಸಂತೋಷಿಸಿದ್ದಾರೆ. ಅವರು ಎಲ್ಲರೂ ಕೂಡ ಈ ವೇದಿಕೆಯನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ, ಭಾಗವಹಿಸಿದ್ದಾರೆ. ಮತ್ತು ವಿಡಿಯೋ ಹಾಗೂ ಟಿವಿ ಮಾಧ್ಯಮ ಸುದ್ದಿ ಮಾಧ್ಯಮರು ಕೂಡ ಬಹಳಷ್ಟು ನಿನ್ನೆ 3-4 ದಿವಸನೂ ಕೂಡ ಇಲ್ಲಿ ಬಂದು ಅವರವರ ಏನು ಛಾಯಾಗಳನ್ನು ತೆಗೆದುಕೊಂಡಿದ್ದಾರೆ, ಇವತ್ತು ಕೂಡ ಬಂದಿದ್ದಾರೆ. ಅವರಿಗೆಲ್ಲರೂ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಪೊಲೀಸ್ ಇಲಾಖೆಯವರು 3 ದಿವಸ ನಮ್ಮ ದೇವಸ್ಥಾನಕ್ಕೆ ಹೋಗೋದು ಬರೋದು ಮಾಡಿದ್ದಾರೆ. ತುಂಬಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಎಲ್ಲ ಭಕ್ತಾದಿಗಳಿಗೂ ಇನ್ನೂ ತಾಯಿಯ ಒಂದು ಕೀರ್ತಿ ಬೆಳೆಸಿ ಕೊಟ್ಟಿದ್ದೀರಾ, ಇನ್ನೂ ಬೆಳೀಲಿ ಅಂತ ಹೇಳ್ಕೊಂಡು ಎಲ್ಲರೂ ಸೇರಿಸಿ ವಂದಿಸ್ತಾ ನನ್ನ ಸ್ವಾಗತವನ್ನು ಧರ್ಮದರ್ಶಿಗಳಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ವೀಣಾಚಯ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕರಕುಶಲ ನಿಗಮ ಅಧ್ಯಕ್ಷರು ಆಗಮಿಸಿದರೆ ಅವರಿಗೂ ಕೂಡ ದೇವಾಲಯದ ಪರವಾಗಿ ಅವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ಕೂಡ ದೇವಾಲಯದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತುಂಬ ಹೃದಯದ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಉಪಾಧ್ಯಕ್ಷರಾದಂತಹ ಲೀಲಾ ಶೇಷಮ್ಮನವರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲವರಿಗೂ ಕೂಡ ದೇವಾಲಯದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸಿದೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಹಾಯವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ದೇವಾಲಯದ ವತಿಯಿಂದ ಆಧಾರದ ಸ್ವಾಗತ, ತುಂಬ ಹೃದಯದ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಂತ ತಾಯಿಯ ಒಂದು ಸನ್ನಿಧಿಯ ಹಿನ್ನೆಲೆಯಾಗಿ ಬಂತು ಅನ್ನೋದನ್ನ ಸದಸ್ಯರಾದ ಡಾಕ್ಟರ್ ವಾಸುದೇವ್ ಅವರು ತಮ್ಮ ಮುಂದೆ ನುಡಿಸ್ತಾರೆ. ತಾಯಿ ಪಾದಾರವಿಂದಗಳಿಗೆ ನಮಿಸುತ್ತಾ ಹಾಗೂ ಧರ್ಮಸ್ಥಳದ ಧರ್ಮದರ್ಶಿ ಪದ್ಮವಿಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ಪಾದಾರವಿಂದಗಳಿಗೆ ವಂದಿಸುತ್ತಾ ಹಾಗೂ ವೇದಿಕೆಯಲ್ಲಿರುವಂಥ ರಾಜೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ನನ್ನ ಹಿರಿಯ ಸಹೋದರರಾದಂಥ ಗೋವಿಂದಸ್ವಾಮಿ ಅವರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಹಾಗೂ ಇದ್ದೇನೆ. ಕಾನನ ದೇವಿಯ ಮಡಲಿನ ನಿಸರ್ಗ ದೇವಿಯ ಬೀಡು, ಕಾವೇರಿ ಮಾತೆಯ ಗೌರವರು ಕೊಡುವಂಡ ನಾಡು, ಮಂಜಿನ ನಗರಿಯೇ ಈ ಮಡಿಕೇರಿ. ಗಿರಿ ಸಿಂಹಗಳ ಸಾಲಿನ ಅಮೋಘವಾದ ಪರಿಸರ
ರಮಣೀಯವಾದ ತಾಣವನ್ನು ಹೊಂದಿರುವ ಮುಕ್ಕೋಟ ದೇವತೆಗಳು ನೆಲೆಗೊಂಡ ಈ ಈಶ್ವರ ಕೋಟೆ ಬೆಟ್ಟ ಹಾಗೂ ಸುಬ್ರಹ್ಮಣ್ಯ ಗಿರಿಗಳ ಕಪ್ಪಲಿನ ನಡುವಿನಲ್ಲಿರುವುದೇ ಜಗನ್ಮಾತೆ ಶ್ರೀ ರಾಜರಾಜೇಶ್ವರಿ ದೇವಾಲಯ. ಮಡಿಕೇರಿ ಮುಖ್ಯ ಭಾಗದಿಂದ 3 ಕಿಲೋಮೀಟರ್ ದೂರದಲ್ಲಿ ಕಣ್ಣಗಿರಿ ಗ್ರಾಮದಲ್ಲಿ ಈ ದೇವಾಲಯ ಇದೆ. ಈ ದೇವಾಲಯವು ಮಹಿಮೆ ಕಾರಣ. ಈ ತಾಯಿಯನ್ನು ನಂಬಿದವರು ಸುಖ ನೆಮ್ಮದಿ ಜೀವನವನ್ನು ನಡೆಸುತ್ತಿದ್ದಾರೆ. ಇಂತಹ ಮಹಾಚೇತನ ಮಹಿಮೆ ದೇವಾಲಯವನ್ನು ನಿರ್ಮಿಸಿ ದೇವಿ ಇಲ್ಲೇ ಸ್ಥಿರವಾಗಿ ದಿವಂಗತ ಸಣ್ಣಯ್ಯ ಸ್ವಾಮಿಯವರು ಹಾಗೂ ನಮ್ಮ ತಾಯಿಯವರಾದಂಥ ಶ್ರೀಮತಿ ನಂಜಮ್ಮನವರು ದೇವ ಸೇವೆಯೇ ತಮ್ಮ ಬಾಳನ್ನು ಸೇವೆ ಎಂದು ಶ್ರೀ ದಿವಂಗತ ಸಣ್ಣಯ್ಯನವರು ಮೂಲತಃ ಮೈಸೂರಿನವರಾಗಿದ್ದು ಇವರ ಮುತ್ತಾತನವರು ಕೊಡಗಿನ ಹಳ್ಳಿಯಲ್ಲಿ ಹಳ್ಳಿ ಬಡ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಮಾತಾಪಿತರನ್ನು ಕಳೆದುಕೊಂಡ ಅನಾಥರಾಗಿದ್ದರು. ಹಾಗಾಗಿ ಅವರ ಸಂಬಂಧಿಕರ ಆಶ್ರಯದಲ್ಲಿದ್ದರು. ದೇವರಷ್ಟೊಂದು ಸುದೈವವೇನು ಆವೇಶ ವರ್ತನೆಗಳು ಇವರನ್ನು ಕಾಡುತ್ತಿತ್ತು. ಅಂಥ ವರ್ತನೆಗಳೆಂದರೆ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ತಿರುಗಾಡುವುದು, ತನ್ನೆದುರು ಏನೋ ಗೋಚರಿಸುವುದು ಆಗುತ್ತಿರಲಿಲ್ಲ. ಮುಂಜಾನೆ ಎದ್ದು ಬಡಿಯುಟ್ಟು ಬಗೆ ಬಗೆಯ ಪುಷ್ಪ ಭಕ್ತಗಳಿಂದ ಅನನ್ಯ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಪ್ರತಿದಿನವಾಗ ಮನೆಯನ್ನು ತೊರೆಯುವ ಆಲೋಚನೆ ಮನದಲ್ಲಿ ಮೂಡಿತು. ಹೀಗೆ ನಿರ್ಧಾರ ಮಾಡಿ 90 ಮನೆಯಿಂದ ಮಡಿಕೇರಿಗೆ ಬಂದರು. ಜೀವನ ನಿರ್ವಹಣೆ ಹಾಗೂ ನೆಲೆಯೂರ ಸಮಸ್ಯೆ ಇದಕ್ಕಾಗಿ ಮಡಿಕೇರಿಯಲ್ಲಿ ಸೇನಾ ರ್ಯಾಲಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಅವಕಾಶವನ್ನು ಗಿಟ್ಟಿಸಿಕೊಳ್ಳಲು ಹಂಬಲಿಸಿದರು. ಆದರೆ ವಿಧಿ ನಿರ್ಧಾರವೇನೋ ಅವರಿಗೆ ಸೇನೆಯಲ್ಲಿ ಒಂದು ನೆಲೆ ಕಾಣದಾಯಿತು. ಕಾರಣ ಅವರ ಎತ್ತರದ ಸಮಸ್ಯೆ. ಮತ್ತೊಂದು ಅಂಶವನ್ನು ಗಮನಿಸಬೇಕಾದರೆ ಶ್ರೀಯುತರು ಸೈನಿಕ ಪಡೆಗೆ ಆಯ್ಕೆಯಾಗಿದ್ದರೆ ಇಂದು ಶ್ರೀ ರಾಜರಾಜೇಶ್ವರಿ ದೇವಿಯ ಕೃಪೆಯನ್ನು ಹೊರಗಿನ ಪ್ರಪಂಚಕ್ಕೆ ಹರಡುವುದು ಕಷ್ಟ ಸಾಧ್ಯವಾಗುತ್ತಿತ್ತು ಎನ್ನುವ ಈ ಪ್ರೇರಣೆಯು ಆಯ್ಕೆ ಅಸಾಧ್ಯವಾಯಿತು ಎಂದು ನಮ್ಮ ಅಭಿಪ್ರಾಯ. ಅನಂತರ ಪುನಃ ತುಂಬ ಇಚ್ಛಿಸಿದ ಸಣ್ಣಯ್ಯನವರು ಮಡಿಕೇರಿಯ ಕೊಕ್ಕಲೆರ ಸುಬ್ಬಯ್ಯನವರ ಮನೆಯಲ್ಲಿ 2 ವರ್ಷ ಕಾಲ ಆಶ್ರಯ ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ಸಣ್ಣಯ್ಯನವರಿಗೆ ದಿವ್ಯ ಮಹೋತ್ಸವ ಸಂಭವಿಸಿದ್ದು ಮಡಿಕೇರಿ ಕುಂಬಳಗೇರಿ ಉಕ್ಕಡದ ನಂಜಮ್ಮನವರ ಬಾಳ ಸಂಗತಿಯಾಗಿ ದೊರೆಯುತ್ತಾರೆ. ನಂಜಮ್ಮನವರ ಮುತ್ತಾತನವರು ಹಾವೇರಿಯ ಬಂಕಾಪುರದವರು. ಇವರು ಕೂಡ ಹೀಗೆ ಇವರು ಸುಖಮಯ ಜೀವನ ಸಾಗಿಸುತ್ತಿರುವಾಗ ಈ ಸುಖವು ಕ್ಷೀಣಿಸಿ ಎಂಬಂತೆ ಮಾಯವಾಗುತ್ತದೆ. ಸತ್ಯವಾಗದ ವರ್ತನೆಗಳು ಕಾಣತೊಡಗಿತು. ಹೀಗೆ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಓದಿರ್ತಕ್ಕಂಥ ಡಾಕ್ಟರ್ ವಾಸುದೇವ್ ಅವರಿಗೆ ಧನ್ಯವಾದಗಳು. ಮುಂದಿನ ಒಂದು ಪರಿಚಯ, ಪದ್ಮವಿಭೂಷಣ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಪರಿಚಯ. ಮೂರ್ತಿಯನ್ನು ಮಾಡಿರ್ತಕ್ಕಂಥ ಶಿಲ್ಪಿ ರವಿ ಅವರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅವರ 7 ಗಂಡು 2 ಹೆಣ್ಣು 5. ರವಿ ಅವರು ಮೂರನೇ ಮಗನಾಗಿರ್ತಾರೆ. ರವಿ ಅವರು ರಾಷ್ಟ್ರ ಮಟ್ಟದ ಜೂನಿಯರ್ ಇಂಡಿಯಾ ಮ್ಯಾರಥಾನ್ ಓಟಗಾರ. ಇವರು ರೈಲ್ವೆ ಇಲಾಖೆಯಲ್ಲಿ ನೌಕರರಲ್ಲಿದ್ದರು. ತಂದೆಯು ಕೂಡ ಮೂರ್ತಿಯ ಶಿಲ್ಪಿಯಾಗಿದ್ದರು. ದಿವಂಗತ ಹಣ್ಣು ಇವರಿಗೆ ರಾಜ್ಯ ಪ್ರಶಸ್ತಿ ಕೂಡ ದೊರೆತಿದೆ. ಹಲವಾರು ಪ್ರಶಸ್ತಿಗಳಿಗೆ ದಿವಂಗತ ಅಣ್ಣೂರವರು ಭಾಜನರಾಗಿರ್ತಾರೆ. ಅವರ ಕಲೆ ಅವರ 3ನೇ ಮಗನಾದ ರವಿಯವರಿಗೆ ಬಳುವಳಿಯಾಗಿ ದೊರೆತಿದೆ. ತಂದೆಯ ಕೆಲಸವನ್ನ ಮುಂದುವರಿಸುವ ಕಾರ್ಯದಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ. 1987ನೇ ಇಸ್ವಿಯಲ್ಲಿ ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ ನಡೆದಂತಹ ಮಹಾಮಸ್ತಿಕ ಅಭಿಷೇಕದ ಕಾರ್ಯಕ್ರಮದಲ್ಲಿ ದಿವಂಗತ ಅಣ್ಣೂರವರಿಗೆ ಸನ್ಮಾನಿತರಾಗಿದ್ದರು. ಆಹ್ವಾನಿಸಿದ ಅವರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅವರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೆ ಒಂದು ಬಾರಿ ರವಿಯವರಿಗೆ ತಮ್ಮ ತಂದೆಯೊಡನೆ ಧರ್ಮಸ್ಥಳಕ್ಕೆ ಯಾತ್ರೆಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಸ್ವಾಮಿಯವರ ಒಂದು ದರ್ಶನ ಭಾಗ್ಯ ಅವರಿಗೆ ದೊರಕಿತ್ತು. ಆ ಸಂದರ್ಭದಲ್ಲಿ ಸ್ವಾಮಿಯವರು ನಮ್ಮ ಈ ರವಿಯವರಿಗೆ ಒಂದು ಆಶೀರ್ವಚನವನ್ನು ನೀಡ್ತಾರೆ. ನೀನು ಮುಂದಕ್ಕೆ ನೀನು ಕೂಡ ಕಲಾವಿದ ಆಗ್ತೀಯ ಅಂತೇಳಿ ಒಂದು ಆಶೀರ್ವಾದವನ್ನು ಮಾಡಿ ಕಳಿಸಿರ್ತಾರೆ. ಒಂದು ಬಾರಿ ರವಿಯವರು ತಮ್ಮ ತಂದೆಯ ಧರ್ಮಸ್ಥಳಕ್ಕೆ ಹೋಗುವಾಗ ಇದೇ ರವಿಯವರಿಗೆ ಆಶೀರ್ವಾದ ಮಾಡಿದರು.
ಅದಾದ ಬಂದ ನಂತರ ರವಿಯವರ ತಂದೆಯವರಿಗೆ ಸ್ವಲ್ಪ ಹುಷಾರಿಲ್ಲದ ರೀತಿಯಲ್ಲಿ ಆಗ್ತದೆ. ಹಾಗೆ ಒಂದು ದಿನ ಇವರ ತಂದೆ ಆಕಸ್ಮಿಕವಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಆಸ್ಪತ್ರೆಗೆ ಸೇರಿಸಲ್ಪಟ್ಟರು. ಇವರ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಾಣಿಸಿಕೊಳ್ಳು ಹಣ್ಣು ತಾಯಿ ಮತ್ತು ಅವರ ಅಣ್ಣ ತಾಯಿಯ ಮೊರೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ತಾಯಿಯು ಅವರ ಕೈ ಹಿಡಿದು ಹೇಳ್ತಾರೆ, ನಿನ್ನ 3ನೇ ಮಗನಿಂದ ನನಗೆ ಸೇವೆ ಆಗಬೇಕು ಅಂತೇಳಿ ಅವರ ತಾಯಿ ಹತ್ರ ಭಾಷೆಯನ್ನು ತೆಗೆದುಕೊಳ್ತಾರೆ. ಹಾಗೆ ಅವರ ತಾಯಿ ಹೋಗಿ ರವಿಯವರನ್ನ ಈ ದೇವಾಲಯಕ್ಕೆ ಕಳಿಸ್ಕೊಡ್ತಾರೆ. ಕಳಿಸಿಕೊಟ್ಟಾಗ ತಾಯಿ ಅವರ ಕೈಯನ್ನು ಹಿಡಿದು ಹೇಳ್ತಾರೆ, ನಿನ್ನ ಸೇವೆ ನನಗೆ ಮುಖ್ಯವಾಗಿರ್ತದೆ, ನೀನು ಈ ದಿವಸ ನನ್ನ ದೇವಾಲಯದಲ್ಲೇ ಮಲಗಬೇಕು ಇಲ್ಲಿ. ಆಕಸ್ಮಿಕವಾಗಿ ಇವರು ಏನ್ ಮಾಡ್ತಾರೆ ಅಂತೇಳಿ ದೇವಾಲಯದಲ್ಲಿ ಮಲಗಿದಾಗ ಆಕಸ್ಮಿಕವಾಗಿ ಇವರಿಗೆ ಒಂದು ಸಂದೇಶದ ನುಡಿಯನ್ನ ನುಡಿತಾರೆ ತಾಯಿ, ಗೆಜ್ಜೆಯ ಶಬ್ದದೊಂದಿಗೆ. ಮಾರನೇ ದಿನವೇ ಇವರು ದೇವಾಲಯದ ಗೋಪುರದಲ್ಲಿರ್ತಕ್ಕಂಥ ರಾಜಗೋಪುರದಲ್ಲಿರ್ತಕ್ಕಂಥ ತಾಯಿಯ ವಿಗ್ರಹದ ನಿರ್ಮಾಣವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರ ಆಶೀರ್ವಾದವನ್ನು ಪಡೆದಂತಹ ರವಿಯವರು ದೇವಾಲಯದಲ್ಲಿ ಶಿವನ ಮೂರ್ತಿಯ ಒಂದು 52 ಅಡಿ ಸ್ವಾಗತವನ್ನು ಬಯಸ್ತಾರೆ. ಬಿರುದನ್ನು ಕೂಡ ಈ ವೇದಿಕೆಯಲ್ಲಿ ಸ್ವಾಮಿಯವರ ಸಮ್ಮುಖದಲ್ಲಿ ನೀಡ್ತಾ ಇದ್ದೀವಿ. ಕೊಡಗಿನ ಕಲಾರತ್ನ ಎಂಬ ಒಂದು ಬಿರುದನ್ನ ಕೊಟ್ಟು ಅವರಿಗೆ ಸನ್ಮಾನ ಗೌರವವನ್ನು ನೀಡ್ತಾ ಇದ್ದೀವಿ. ಜೋರಾಗಿ ಎಲ್ಲರೂ ಎದ್ದು ನಿಂತು ಅವರಿಗೆ ಜೋರಾಗಿ ಇದೇ ರೀತಿ ಅವರ ಕಲೆ ಪ್ರೋತ್ಸಾಹ ಮುಂದುವರಿಲಿ ಅಂತ ಆಶೀರ್ವಾದ ಅವರಿಗೂ ಕೂಡ ತಾವೆಲ್ಲರೂ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ತಿಳಿಸುತ್ತಾ ಮಡಿಕೇರಿ ನಗರದ PK ಅನ್ನು ಮೀನಾಕ್ಷಿ ಅವರ ಮಗನಾದ ನಾನು, ಕಲಾವಿದರಾದ PK ಅನ್ನು ಮೀನಾಕ್ಷಿ ಅವರ ಮಗನಾದ ನಾನು ಶ್ರೀ ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದದಿಂದ ಹಾಗೂ ನನ್ನ ಸಣ್ಣದಲ್ಲಿ ನಾನು ರಾಜೇಶ್ವರಿ ತಾಯಿಯಲ್ಲಿ ಪ್ರಸಾದ ತಗೊಂಡು ಅಲ್ಲಿಂದ ನಮ್ಮ ತಾಯಿಯವರ ಕೈಯಿಂದ ಅಲ್ಲಿಂದ ಧರ್ಮಸ್ಥಳದಲ್ಲಿ ನಮ್ಮ ತಂದೆಯವರ ಜೊತೆಯಲ್ಲಿ ಹೋಗಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರ ಕೈ ಆಶೀರ್ವಾದ ತಗೊಳ್ಬೇಕಾರೆ ಅವರು ಒಂದು ಮಾತು ಹೇಳಿದ್ರು, ನನಗೆ ನೀನು ಕಲಾವಿದ ಆಗ್ತೀಯಾ ಅಂತ ಹೇಳ್ಬಿಟ್ಟು. ಅದೇ ಮಾತಿನಂತೆ ನಾನು ಈಗ ನನಗೆ ತಂದೆ ತಾಯಿ ಯಾರೂ ಇಲ್ಲ, ಈಗ ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ. ಅವ್ರು ನೋಡುವಂಥ ಭಾಗ್ಯವೂ ಇಲ್ಲ, ಅವರಿಗೆ ತುಂಬ ಆಸೆಯಲ್ಲಿದ್ದರು. ಆದರೆ ಈಗ ಎಲ್ಲ ಭಕ್ತಾದಿಗಳು ಸೇರ್ಕೊಂಡಿದ್ದೀರಾ, ನೀವೇ ಎಲ್ಲರೂ ಅಂತ ಹೇಳ್ಕೊಂಡು ಅಲ್ಲಿಂದ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಆಶೀರ್ವಾದ ಮಾಡಂತ ಅವ್ರ ಕೈಯಲ್ಲೇ ನಾನು 57 ಅಡಿ ಶಿವನ ವಿಗ್ರಹವು ಅವರ ಕೈಯಲ್ಲೇ ಲೋಕಾರ್ಪಣೆಗೊಂಡಿದೆ. ಹಾಗೆ ತುಂಬ ಸಂತೋಷದಿಂದ ನಾನು ನಮಿಸುತ್ತಾ ಹಾಗೂ ಶ್ರೀ ರಾಜರಾಜೇಶ್ವರಿ ತಾಯಿಯ ಧರ್ಮದರ್ಶಿಗಳು ಹಾಗೂ ಸ್ವಾಮಿಯವರು ಎಲ್ಲರೂ ಅವರ ಮನೆಯವರು ಎಲ್ಲರಿಗೂ ನನ್ನ ಒಂದು ನಮಸ್ಕಾರವನ್ನು ತಿಳಿಸ್ತಿದ್ದೇನೆ. ಕೊಡಗಿನ ಕಲಾರತ್ನ ರವಿಯವರಿಗೆ ಧನ್ಯವಾದಗಳು. ಹಾಗೆ ಪೂಜ್ಯ ಶ್ರೀ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಕೊಡಗಿನ ಕಾವೇರಿ ಮಾತೆ ಹಾಗೂ ಇಲ್ಲಿ ಎಲ್ಲರಿಂದಲೂ ಪೂಜಿಸಲ್ಪಡುವ ಶ್ರೀ ರಾಜರಾಜೇಶ್ವರಿ ಮಾತೆಯನ್ನು ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ನಿಮ್ಮೆಲ್ಲರ ಮುಂದೆ ಅನಾವರಣಗೊಂಡಿರ್ತಕ್ಕಂಥ ಶಿವನ ಮೂರ್ತಿಯನ್ನು ಕೂಡ ನಮಸ್ಕರಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವ ಜಿಲ್ಲಾಧಿಕಾರಿಯವರಾದಂತಹ ಶ್ರೀ ಸಾಮದವರೇ, ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಶ್ರೀ ಭುವನ್ ಸ್ವಾಮಿ ಅವರೇ, ಅವರ ಸಹೋದರರೇ, ಇಲ್ಲಿ ಆಗಮಿಸಿರುವ ಜನಪ್ರತಿನಿಧಿಗಳೇ ಮತ್ತು ಎಲ್ಲ ಭಕ್ತಾದಿಗಳೇ, ಈಗಾಗಲೇ ನೀವು ಸಾಕಷ್ಟು ಪರಿಚಯವನ್ನು ಹೊಂದಿದ್ದೀರಿ. ಯಾಕೆಂದರೆ ಇಲ್ಲಿ ಇರುವವರಲ್ಲಿ ಬಹುತೇಕ ಮಂದಿ ಇದೇ ಸುತ್ತಮುತ್ತಲಿನ ಪ್ರದೇಶದವರು. ಹಾಗಾಗಿ ಕ್ಷೇತ್ರದ ಪರಿಚಯ ನಮಗಿದೆ. ಆದರೂ ಈ ಕ್ಷೇತ್ರದ ಹಿನ್ನೆಲೆಯನ್ನು ಸವಿವರವಾಗಿ ಹೇಳಿದ್ದಾರೆ. ಹೇಗೆ ಪ್ರೇರಣೆಯಾಗಿ ಒಂದು ಮೂರ್ತಿಯ ಉದ್ಭವ ಆಯಿತು ಅಂತ. ಯಾವತ್ತೂ ಕೂಡ ಒಂದೊಂದು ಕ್ಷೇತ್ರಗಳ ಹಿಂದೆ ಒಂದೊಂದು ಇತಿಹಾಸ ಇರುತ್ತೆ. ಯಾವ ಪ್ರೇರಣೆಯಿಂದ ಅದಾಯಿತು, ಯಾಕಾಯಿತು, ಇತ್ಯಾದಿಗಳನ್ನು ನಾವು ಯಾವಾಗಲೂ ನಂಬಿಕೊಂಡು ಬಂದಿದ್ದೇವೆ. ಒಂದು 15 ದಿವಸಕ್ಕೆ ಹಿಂದೆ
ಮಹಾರಾಷ್ಟ್ರದ ಗಡಿಯಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಹೋಗಿದ್ವಿ. ಅಲ್ಲಿ 2 ಬಹಳ ದೊಡ್ಡ ಬೆಟ್ಟಗಳಿತ್ತು, ಮಾಂಗಿ ತುಂಗಿ ಅಂತ. ಅದರಲ್ಲಿ ಅಲ್ಲಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಬ್ಬ ಮಾತೆ ಅಂತಂದ್ರೆ ಅವರು ಸನ್ಯಾಸಿನಿಯವರು. ಅವರಿಗೆ ಪ್ರೇರಣೆಯಾಗಿ 108 ಅಡಿ ಶಿಲೆಯ ಏಕಶಿಲೆಯ 108 ಅಡಿಯ ಆದಿನಾಥ ಭಗವಂತನ ಮೂರ್ತಿಯನ್ನ ಮಾಡಿದ್ರು. ಹೇಗೆ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿ ಇದೆಯೋ ಹಾಗೆ ಅಲ್ಲಿ ಅದಕ್ಕಿಂತಲೂ 50 ಅಡಿ 51 ಅಡಿ ಎತ್ತರದ ಶಿಲಾಮೂರ್ತಿಯನ್ನ ಮಾಡಿದರು. ಆ ಪ್ರತಿಷ್ಠೆಗೆ ಹೋದಾಗ ಈ ಕಲ್ಲಿನಲ್ಲಿ ಇದನ್ನು ಹೇಗೆ ಯಾರಾದರೂ ಕಲ್ಪನೆ ಮಾಡಿದರು ಅಂತ ಹೇಳಿ ಬಹಳ ಆಶ್ಚರ್ಯವಾಯಿತು. ಹೀಗೆ ಎಲ್ಲೆಲ್ಲೂ ಈ ಕ್ಷೇತ್ರಗಳ ನಿರ್ಮಾಣ ಆಗಬೇಕಾದ್ರೆ ಅದರ ಹಿಂದೆ ಏನೋ ಒಂದು ಇತಿಹಾಸ ಇರುತ್ತೆ, ಯಾರಿಗೂ ಪ್ರೇರಣೆ ಆಗುತ್ತೆ, ಯಾರಿಂದ್ರೆ ಅದಾಗತ್ತೆ. ನಾವೆಲ್ಲ ಕಂಡ ಹಾಗೆ ಈ ಕ್ಷೇತ್ರಗಳ ಹಿಂದೆ ಇಲ್ಲಿ ಈ ಭೂಮಿಯಲ್ಲಿ ಏನೋ ಒಂದು ಶಕ್ತಿ ಇದೆ. ಈ ಭೂಮಿಯಲ್ಲಿ ಇದು ಒಂದು ರೀತಿಯಲ್ಲಿ ಪಾತಾಳ ಇದೆ. ಮೇಲಿಂದ ಹಿಡ್ಕೊಂಡು ಬರ್ಬೇಕಾದ್ರೆ ಪಾತಾಳಕ್ಕೆ ಬಂದಾಗ ಆಯ್ತು. ಯಾವತ್ತು ಬೆಟ್ಟ ಗುಡ್ಡಗಳ ಮೇಲೆ ದೇವರನ್ನ ನಿರ್ಮಾಣ ಮಾಡ್ತೇವೆ, ಆದ್ರೆ ಇಲ್ಲಿ ಪಾತಾಳದಲ್ಲಿ ದೇವರನ್ನ ಇಟ್ಟಿದ್ದಾರೆ. ಅಂದ್ರೆ ಈ ಕಾಲ ಹೇಗಿದೆ ಈಗ ಅಂತಂದ್ರೆ ಬಹಳಷ್ಟು ಈ ಕಾಲದಲ್ಲಿ ನಮಗೆ ಇಂತಹ ದೈವಿಕ ಶಕ್ತಿಗಳ ಆಶ್ರಯ ಬೇಕಾಗಿದೆ ಮತ್ತು ದೇವತಾ ಸಾನ್ನಿಧ್ಯಗಳು ಬೇಕಾಗಿದೆ. ಜನರಿಗೆ ಸರಿಯಾಗಿ ಮಳೆ ಇಲ್ಲದೆ, ಸರಿಯಾಗಿ ಕೃಷಿ ಇಲ್ಲದೆ ಮತ್ತು ನಾನಾ ರೀತಿಯ ಭೋಗ ಜೀವನ ಇದ್ದರೂ ಕೂಡ ಅಂತರಂಗದಲ್ಲಿ ಸುಖ ಇಲ್ಲದೆ ನಾವು ಬಳ್ಳಾಡ್ತಾ ಇದ್ದೇವೆ. ಶಿವನ ಮೂರ್ತಿಯ ಸಂಕಲ್ಪವೇ ಧ್ಯಾನದ ಸಂಕಲ್ಪ. ಇಲ್ಲಿ ಕೂತಂತ ಶಿವನ ಮೂರ್ತಿ ಕೂಡ ಧ್ಯಾನದ ಸಂಕಲ್ಪ. ಈ ಧ್ಯಾನ ಅನ್ನುವಂಥದ್ದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿಯನ್ನು ಮಾಡುವುದಕ್ಕಾಗಿ ಇರುವಂತಹದ್ದು. ನಮಗೆ ಪಂಚೇಂದ್ರಿಯಗಳು ಅಂತಿದೆ. ಈ ಪಂಚೇಂದ್ರಿಯದಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 4 ಪಂಚೇಂದ್ರಿಯಗಳು. ಇವುಗಳು ನಮ್ಮ ಇಂದ್ರಿಯಗಳ ಮೂಲಕ ನಮ್ಮ ಮನಸ್ಸು ಮತ್ತು ಬುದ್ಧಿಗಳನ್ನ ಅವು ಹತೋಟಿ ಮಾಡ್ತವೆ. ಮೂಗು ವಾಸನೆಯನ್ನ ಸ್ವೀಕರಿಸ್ತದೆ. ವಾಸನೆಯನ್ನ ನೋಡಿ ಕೆಲವು ಸಲ ಸಂತೋಷ ಪಡ್ತದೆ, ಕೆಲವು ಸಲ ಅಸಹ್ಯ ಪಡ್ತದೆ, ಕೆಲವು ಸಲ ಇಷ್ಟ ಅನಿಷ್ಟಗಳನ್ನು ಹೇಳ್ತದೆ. ಈ ಮೂಗಿನ ಮೂಲಕ ಆಸ್ವಾದಿಸಿದಂತ ಗಾಳಿಯಿಂದ ನಮಗೆ ಏನೇನೋ ಆಸೆಗಳು, ಕಲ್ಪನೆಗಳು ಮುಟ್ಟಿ ಬರಬಹುದು. ಹೂವುಗಳನ್ನ ಕಂಡಾಗ ಆ ಹೂವಿನ ವಾಸನೆಯೇ ನಮಗೆ ಮನಸ್ಸಿಗೆ ಸಂತೋಷವನ್ನ ಕೊಡ್ತದೆ. ಅದೇ ರೀತಿಯಲ್ಲಿ ವಾಸನೆ ಬಂದ್ರೆ ಅಸಹ್ಯವಾಗುತ್ತೆ. ಅಂದ್ರೆ 2 ಭಾವನೆಗಳನ್ನ, ಸುಖ ಕಷ್ಟ, ಸಹಿಷ್ಣುತೆ ಅಸಹಿಷ್ಣುತೆ ಮತ್ತು ಆನಂದ ದುಃಖ, ಇವೆಲ್ಲವನ್ನು ನಾವು ಆಸ್ವಾದಿಸ್ತೇವೆ ಮತ್ತು ಅದನ್ನ ಉಚ್ಚಾರಿಸ್ತೇವೆ. ಕಿವಿಯಲ್ಲಿ ಒಳ್ಳೆಯ ವಿಷಯಗಳನ್ನ ಕೇಳ್ತೇವೆ, ಸಂತೋಷ ಆಗುತ್ತೆ. ಅದೇ ಕೆಟ್ಟ ಮಾತುಗಳನ್ನ ಕೇಳುವಾಗ, ಕೆಟ್ಟ ವಿಚಾರಗಳನ್ನು ಕೇಳುವಾಗ ಮನಸ್ಸು ಭ್ರಷ್ಟ ಆಗುತ್ತೆ. ಹಾಗಾಗಿ ಕಿವಿ ಕೂಡ ಬಹಳ ಮುಖ್ಯವಾದದ್ದು. ಕಣ್ಣು ನೋಡುವಂತ ವಸ್ತುಗಳು, ನೋಡುವ ದೃಶ್ಯಗಳು ಮತ್ತು ಆನಂದವನ್ನು ಕೊಡುವಂತ ರೀತಿಯಲ್ಲಿ ಇರ್ತದೆ. ಒಂದು ಮಗುವನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ, ಸಹೋದರರು ನೋಡಿದ್ರೆ ಪ್ರೀತಿ ಆಗುತ್ತೆ, ಹೆಂಡತಿಯನ್ನು ನೋಡಿದ್ರೆ ಬೇರೇನೋ ಒಂದು ಆನಂದ ಆಗುತ್ತೆ, ತಾಯಿಯನ್ನು ನೋಡಿದ್ರೆ ಗೌರವ ಬರುತ್ತೆ. ಪ್ರತಿಯೊಬ್ಬರನ್ನು ಕಣ್ಣಲ್ಲಿ ನೋಡಿದ ತಕ್ಷಣ ಮನಸ್ಸಿನ ಭಾವನೆಗಳಲ್ಲಿ ವ್ಯತ್ಯಾಸಗಳಾಗುತ್ತೆ. ಹೀಗೆ ಕಣ್ಣು ಬಹಳಷ್ಟು ಒಳ್ಳೆಯ ಭಾವನೆಗಳನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ನೀವು ಪೇಟೆಗೆ ಹೋಗುವಾಗ ಒಂದು ದೊಡ್ಡ ಬೋರ್ಡ್ ಇರ್ತದೆ. ಆ ಬೋರ್ಡಲ್ಲಿ ಏನಿರುತ್ತೆ ಅಂತಂದ್ರೆ ಇಲ್ಲಿ ಒಳಗೆ ಬನ್ನಿ, ಕುಡೀರಿ, ಮಜಾ ಮಾಡಿ ಅಂತ ಇರುತ್ತೆ. ಅಂದ್ರೆ ಪಾರ್ಕ್. ಅಲ್ಲಿ ಹೋದ್ರೆ ಕಣ್ಣಲ್ಲಿ ನೋಡಿದ್ರೆ ಸಾಕು, ನಿಮ್ಮ ಬಾಯಲ್ಲಿ ನೀರು ಉರ್ತದೆ ಮತ್ತು ಅಲ್ಲಿಗೆ ಹೋಗುವಂತೆ ಮಾಡುತ್ತೆ. ಈ ಕಣ್ಣು 2 ಕೆಲಸ ಮಾಡುತ್ತೆ. ಸಂತೋಷವನ್ನು ಕೊಡುತ್ತೆ, ಆಕರ್ಷಣೆಯನ್ನು ಕೊಡುತ್ತೆ ಮತ್ತು ನಮ್ಮ ಎಲ್ಲ ಮಾಡುವ ವ್ಯವಹಾರಗಳಿಗೂ ಅದು ಪ್ರಜ್ಞೆ ಬಂದ ಮೇಲೆ ತಿಂದು ಸಂತೋಷ ಪಡಬೇಕು. ಛೇ ಅಷ್ಟು ವರ್ಷ ನಮಗೆಲ್ಲ ಕಾಯ್ಲಿಕ್ಕೆ ಆಗೋದಿಲ್ಲ, ಹಣ್ಣು ಈಗಲೇ ಬೇಕು ಅಂತಂದ್ರೆ ನಾಲಿಗೆ ಕೇಳಿದ್ರೆ ಅಂಗಡಿಗೆ ಹೋಗಿ ಹಣ್ಣು ತಂದು ತಿನ್ನಬಹುದು. ಇಲ್ಲ ಇನ್ನೂ ಆಗ್ಬೇಕು ಅಂತಂದ್ರೆ ಒಂದು ಜ್ಯೂಸಿನ ಬಾಟ್ಲಿ ಇಟ್ಕೊಂಡು ನೀರಿಗೆ ಅದನ್ನ ಹಾಕಿ ಕುಡಿದು ಬಿಟ್ರೆ ಹಣ್ಣು ತಿಂದಾಗ ಆಯ್ತು, ಹಣ್ಣಿನ ರುಚಿ ಬಂದಾಗ ಆಯ್ತು. ಇನ್ನೂ ಹೆಚ್ಚು ಬೇಗ ಬೇಕು ಅಂತ ಆದ್ರೆ ಇನ್ನೇನೋ ಒಂದು ಮಾತ್ರೆ ಸಿಗುತ್ತೆ, ಆ ಆರೆಂಜ್ ಟ್ಯಾಬ್ಲೆಟ್ ಹಾಕ್ಬಿಟ್ರೆ ನೀರಿಗೆ ಬಿಡ್ತದೆ. ಅಂದ್ರೆ ಒಂದು ತಮ್ಮ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನ್ಯಾಯವಾದಂತ ಪ್ರಾಕೃತಿಕವಾದಂತ ಅವಲಂಬನೆ, 2ನೇದು ತಕ್ಷಣ ಖರೀದಿ ಮಾಡಿ ಪಡುವಂತಹದ್ದು, 3ನೇದು ಇದರ ಮಧ್ಯೆ ಯಾರಿಗೋ ಒಂದು ಆಸೆ ಆಗುತ್ತೆ ತಿನ್ನಲೇಬೇಕು ಅಂತ. ಮಾರ್ಗದ ಬದಿಯಲ್ಲಿ ಹೋಗುವಾಗ ತೋಟದಲ್ಲಿ ಒಂದು ಹಣ್ಣು ನೇತಾಡ್ತಾ ಇದೆ. ಸರಿ, ಅವ್ರದ್ದು ಇವ್ರದ್ದು ನಮಗೆ ಯಾಕೆ, ಈ ನಾಲಿಗೆ ತಕ್ಕೊಂಡೇ ತಿನ್ಬೇಕು, ಸರಿ ಕಿತ್ತು ತಿನ್ನೋದೇ ಸರಿ.
ಅದು ಕಳುವೋ ಪಾಪವೋ ಅದು ನಮಗೂ ಬೇಡ. ಬಾಯಿ ಕೇಳುತ್ತೆ, ಅದಕ್ಕೆ ಕೊಡಲೇಬೇಕು. ಕೊಡದೇ ಇದ್ರೆ ಅದಕ್ಕೆ ಸಹಿಸೋದಿಲ್ಲ. ಅದಕ್ಕೆ ಯಾವ ರೀತಿಯಲ್ಲಾದರೂ ಅದನ್ನು ಸಂಗ್ರಹಿಸಬೇಕು ಅನ್ನುವಂಥ ಬುದ್ಧಿ ಬರುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಧರ್ಮ ಪ್ರಜ್ಞೆ ಇದ್ರೆ ಛೇ ಅದು ಯಾರ್ದೋ ತೋಟ, ನಮ್ಮ ತೋಟ ಅಲ್ಲ. ಅವ್ರ ಪಾಪ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಏನೋ, ಅವರ ತೋಟದ ಹಣ್ಣು ನಾನು ಮುಟ್ಟೋದಿಲ್ಲ ಅಂತಂದರೆ ಅದು ಧರ್ಮ. ಆ ಧರ್ಮ ಪ್ರಜ್ಞೆ ನಮ್ಮಲ್ಲಿ ಜಾಗೃತಿ ಆಗುವಂಥದ್ದು. ಹೀಗೆ ನ್ಯಾಯ ಅನ್ಯಾಯ, ಹಿಂಸೆ ಅಹಿಂಸೆ, ಸತ್ಯ ಅಸತ್ಯ, ಚೌರ್ಯ ಅಚೌರ್ಯ, ಅದೇ ರೀತಿಯಲ್ಲಿ ಸಂಯಮ ಅಸಂಯಮ. ಸಂಯಮ ಅಂದರೆ ಹತೋಟಿ ಮಾಡಿಕೊಳ್ಳುವಂಥದ್ದು, ನಮ್ಮ ಬುದ್ಧಿ ಮನಸ್ಸು ಇಂದ್ರಿಯಗಳನ್ನು ಹತೋಟಿ ಮಾಡಿಕೊಳ್ಳುವಂಥದ್ದು. ಇದು ಬಹಳ ಮುಖ್ಯವಾಗಿ ಇವತ್ತಾಗುತ್ತೆ. ಹೀಗಾಗಿ ಸಮಾಜದಲ್ಲಿ ನ್ಯಾಯಯುತವಾಗಿ ನಮ್ಮ ಸಮಾಜ ನಡೀತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಈ ಹತೋಟಿಯ ಸಂಕೇತವೇ ಶಿವನ ಮೂರ್ತಿ. ಈ ಶಿವನ ಮೂರ್ತಿ ಏನಿದೆ ಇದರ ಸಂಕೇತ. ನೀವು ಯಾವತ್ತಾದ್ರೂ ಶಿವನ ಮೂರ್ತಿಯನ್ನು ನೋಡಿದರೆ ಗೌರವ ಬರುತ್ತೆ, ಭಯ ಬರುತ್ತೆ. ಯಾಕೆ ಭಯ? ದೇವರಿಗೆ ಯಾಕೆ ಹೆದರಬೇಕು? ದೇವರಿಗೆ ಹೆದರಬೇಕಾದ ಅಗತ್ಯ ಇಲ್ಲ. ಆದರೆ ದೊಡ್ಡ ಆನೆಗೆ ಮಾವುತ ಏನು ಮಾಡ್ತಾನೆ ಹೇಳಿ? ಒಂದು ಸಣ್ಣ ಅಂಕುಶ ಇಟ್ಕೊಂಡಿರ್ತಾನೆ. ಎಷ್ಟು ಸಣ್ಣ ಅಂಕುಶ ಅದು? ಅಷ್ಟು ದೊಡ್ಡ ಆನೆ ಒಂದು ಸಣ್ಣ ಕೊಕ್ಕೆ. ಆ ಕೊಕ್ಕೆ ಹಿಡಿದ್ರೆ ಸಾಕು, ಆನೆ ಬಹಳ ಬೆಕ್ಕಿನ ಮರಿ ಹಾಗೆ ವರ್ತಿಸ್ತದೆ. ಇನ್ನು ಏನಾದರೂ ಸ್ವಲ್ಪ ಅಹಂಕಾರದಿಂದ ತಲೆ ಎತ್ತಿದ್ರೆ ಆ ಮಾಹುತ ಕಿವಿಗೆ ಹಾಕಿದ್ರೆ ಸಾಕು, ಬೆಕ್ಕಿಗಿಂತ ಕಡೆ, ನಾಯಿಗಿಂತ ಕಡೆ ಹೇಳಿದಾಗ ಕೇಳ್ತದೆ, ಸ್ವಾಮಿ ಅಂತದೆ ಆನೆ. ನಾವು ಕೂಡ ಹಾಗೆ ನಮ್ಮ ಮೇಲೆ ನಮ್ಮ ಹತೋಟಿಯನ್ನು ಬೆಳೆಸ್ಕೋಬೇಕಾದ್ರೆ ಒಂದು ಸಣ್ಣ ಅಂಕುಶ ಇರಬೇಕು. ಈ ಅಂಕುಶ ಯಾವುದು ಅಂದರೆ ಧರ್ಮ. ನಾವು ಯಾವ ಧರ್ಮವನ್ನು ಪಾಲಿಸ್ತೇವೆ ಆ ಧರ್ಮ ಹೇಳ್ತದೆ ಒಳ್ಳೆ ಕೆಲಸವನ್ನೇ ಮಾಡು, ಧರ್ಮವನ್ನೇ ಪಾಲಿಸು, ಆ ಧರ್ಮವನ್ನು ಮಾಡಬೇಡ, ಕೆಟ್ಟದ್ದನ್ನು ಮಾಡಬೇಡ ಅಂತ ಅದು ಎಚ್ಚರಿಕೆಯನ್ನು ಕೊಡುತ್ತೆ. ಅದಕ್ಕಾಗಿ ಈ ದೇವಸ್ಥಾನಗಳು ಕ್ಷೇತ್ರಗಳು ಯಾಕೆ ಬೇಕು ಅಂದರೆ ಇದೆಲ್ಲ ಅಂಕುಶಗಳು. ನಮ್ಮ ಮೇಲೆ ನಾವು ಹತೋಟಿಯನ್ನು ಸಾಧಿಸಬೇಕಾಗಿ ಇರುವಂಥವು. ಹಾಗಾಗಿ ನೀವು ಇದನ್ನು, ಈ ಕ್ಷೇತ್ರವನ್ನು ಗೋವಿಂದ ಸ್ವಾಮಿಯವರು ಮತ್ತು ಇತರು ಬೆಳೆಸಿದ್ದಾರೆ. ಇದರ ಸುತ್ತಮುತ್ತ ಇರುವಂಥ ಎಲ್ಲ ಭಕ್ತರು ಇಲ್ಲಿಗೆ ಬಂದು ಇದರ ಪ್ರಯೋಜನ ಪಡ್ಕೋಬೇಕು. ಒಳ್ಳೆಯ ಮೂರ್ತಿಯನ್ನು ಶಿಲ್ಪಿ ರವಿ ಮಾಡಿದ್ದಾರೆ. ಅದರ ಛಟೆ ಬಹಳ ಸುಂದರವಾಗಿ ಬಂದಿದೆ, ರೂಪವು ಕೂಡ ಸುಂದರವಾಗಿ ಬಂದಿದೆ. ಇವತ್ತು ಗೋವಿಂದ ಸ್ವಾಮಿ ಮತ್ತು ಅವರ ಸಹೋದರರು ಅದರ ಅನಾವರಣವನ್ನು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ಟೆ ಹಾಕಿ ಎಲೆಕ್ಟ್ರಿಕಲಿ ಅದನ್ನು ಆಪರೇಟ್ ಮಾಡಿ ಬಟ್ಟೆ ಮೇಲೆ ಹೋಗಿ ಅದರ ಉದ್ಘಾಟನೆಯನ್ನು ನಿಮಗೆಲ್ಲ ಕುತೂಹಲ ಬರುವ ಹಾಗೆ ಮಾಡಿದ್ದಾರೆ. ಅದಕ್ಕೆ ಇನ್ನು ಮುಂದೆ ನೀವೆಲ್ಲ ಕ್ಷೇತ್ರ ದರ್ಶನ ಮಾಡ್ತಾ ಇರಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ಯಾವಾಗಲೂ ಕೊಡಗಿನ ಭಕ್ತರ ಮೇಲೆ ಹೆಚ್ಚು ಪ್ರೀತಿ. ಕ್ಷೇತ್ರಕ್ಕೆ ಎಲ್ಲ ಪ್ರದೇಶದಲ್ಲೂ ಭಕ್ತರು ಬರ್ತಾರೆ. ಕೊಡಗಿನವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ಯಾಕೆ ಅಂತ ಹೇಳಿದರೆ, ಯಾರಾದರೂ ಬಂದು ಸ್ವಾಮಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದರೆ ಅವ್ರ ಅಡ್ರೆಸ್ ಕೇಳಬೇಕಾಗಿಲ್ಲ, ಅವ್ರು ಮಡಿಕೇರಿಯವರೇ. ಆಮೇಲೆ ಯಾರಾದರೂ ಬಂದು ಸ್ವಾಮಿ ಮನೆಯಲ್ಲಿ ಅಮ್ಮವರು ಮಕ್ಕಳು ಚೆನ್ನಾಗಿದ್ದಾರೆ ಅಂತಂದರೆ ಮುಖ ನೋಡಿದರೆ ಗೊತ್ತು ಇವರು ಮಡಿಕೇರಿಯವರೇ, ಬೇರೆ ಯಾರೂ ಕೇಳೋದಿಲ್ಲ. ಯಾವ ಊರಲ್ಲಿ ಈ ಸಂಸ್ಕಾರ ಉಳಿದಿಲ್ಲ. ಎಲ್ಲ ಕಡೆ ಅವರು ಬಂದು ಸ್ವಾಮಿ ಮನೆ ಕಷ್ಟ, ಮನೆಯಲ್ಲಿ ಅದು ಕಷ್ಟ ಇದು ಕಷ್ಟ ಅಂತಲೇ ಪ್ರಾರಂಭಿಸ್ತಾರೆ. ಈಗ ನಿನ್ನೆ ನಾನು ಕುಶಾಲನಗರದಲ್ಲಿ ಕೃಷಿ ಮೇಳದಲ್ಲಿ ಇದ್ದಾಗ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾಗ ಬಹಳ ಮಂದಿ ಸ್ವಾಮಿ ಚೆನ್ನಾಗಿದ್ದೀರಾ? ಬಹುಶಃ ನಮ್ಮ ಜೊತೆ ಇದ್ದವರು ಧರ್ಮಸ್ಥಳದಿಂದ ಬಹಳ ಮಂದಿ ಬಂದಿದ್ದಾರೆ. ಅವರೆಲ್ಲ ತಿಳ್ಕೊಂಡಿರ್ಬೇಕು, ಬಹುಶಃ ಅವರಿಗೆಲ್ಲ ಪರಿಚಯ ಇದೆ ಇವರು. ಆದರೆ ಪರಿಚಯ ಖಾಲಿ ನಮ್ಮ ವಿಶ್ವಾಸದ ಪರಿಚಯ, ಭಕ್ತಿಯ ಪರಿಚಯ, ಪ್ರೀತಿಯ ಪರಿಚಯ, ಪ್ರೇಮದ ಪರಿಚಯ. ಅದರಿಂದ ಏನು ಮಾಡ್ತಾರೆ? ಸಿಕ್ಕಿದ ತಕ್ಷಣ ಚೆನ್ನಾಗಿದ್ದೀರಾ ಕೇಳ್ತಾರೆ. ಇದು ಸಂಸ್ಕಾರ, ಇದು ಸಂಸ್ಕೃತಿ. ಇದು ಕಡಿಮೆ ಆಗ್ತಾ ಇದೆ, ಎಲ್ಲ ಕಡೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೀವು ಮುಖ ಕಂಡ ತಕ್ಷಣ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ನಕ್ಕು ಬಿಟ್ರೆ ಬಹಳ ನಮಗೆ ಪ್ರೀತಿ ಆಗುತ್ತೆ. ಓ ಇವ್ರು ನಮ್ಮವರು ಅಂತ ಅನ್ನುವ ಭಾವನೆ ಬರುತ್ತೆ. ಇನ್ನೂ ಬೆಳೆಸ್ಕೊಳ್ಳಿ. ಯಾರಾದರೂ ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ. ಯಾರಾದರೂ ಮನೆಗೆ ಬಂದರೆ ಬನ್ನಿ, ಒಳಗೆ ಬನ್ನಿ ಅಂತ ಹೇಳಬೇಕು, ಕೂತ್ಕೊಳ್ಳಿ ಅಂತ ಹೇಳಬೇಕು, ನೀರು ಬೇಕಂತ ಕೇಳಬೇಕು. ನಿನ್ನೆ ನಮ್ಮ ಶ್ರೀಮತಿಯವರು ಹೇಳ್ತಿದ್ರು, ಅವರು ಬೆಂಗಳೂರಿನಲ್ಲಿ ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಿದ್ದಾಗ ಧರ್ಮಸ್ಥಳದಾಗ ಓಡ್ ಬಂದಂತೆ. ಓಡ್ ಬಂದು ಸ್ವಾಮಿ ಅಮ್ಮ ನಾನು ಇಂಥವ್ರ ಮಗ ಅಂತ. ಹೌದೇನಪ್ಪ ಅಂದ್ರೆ ಹೌದು. ಸ್ವಾಮಿ ಅಮ್ಮ ಒಂದು ಕಾರಿದೆ ಕೊಡ್ಲಾ ಅಂದ್ರೆ. ಅವ್ನು ನೋಡಿದ್ರೆ ಕಾರ್ ಏಜೆಂಟ್ ಅಂತೆ, ಅವನು ಕಾರ್ ಕಂಪನಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಪ್ಪ ಕಾರ್ ಬೇಡ, ಮೊದಲು ನೀರು ಬೇಕಂತ ಕೇಳು, ಆಮೇಲೆ ಕಾರ್ ಬೇಕಂತ. ನೀರು ಬೇಕಂತ ಕೇಳಲಿಲ್ಲ ನೀನು. ನಾನು ಧರ್ಮಸ್ಥಳದವನು, ಕಾರ್ ಬೇಕಾ? ನನಗೆ ಯಾಕೆ ಕಾರ್? ನೀರಿದ್ರೆ ಕುಡಿತೀನಿ ಇದ್ರನ್ನ. ಇದು ಸಂಸ್ಕಾರ. ಅಂದರೆ ಬಂದ ತಕ್ಷಣ ಬನ್ನಿ, ಕೂತ್ಕೊಳ್ಳಿ, ನೀರು ಕುಡೀರಿ, ಹಣ್ಣು ತಿನ್ನಿ, ಪ್ರೀತಿ ಮಾಡಿ ಅವ್ರನ್ನ ಗೌರವ ಮಾಡೋದು. ಇದು ಆತಿಥ್ಯ, ಇದು ನಮ್ಮ ಸಂಸ್ಕಾರ, ಸಂಸ್ಕೃತಿ. ಈ ಎಲ್ಲ ಕಾರ್ಯಗಳಿಂದ ಬೆಳೀಲಿ ಅಂತ ಹೇಳಿ, ಬಿಸಿಲು ಭಾಳ ಇದೆ, ಹಾಗಾಗಿ ಹೆಚ್ಚು ನಾನು ಮಾತಾಡೋದಿಲ್ಲ. ಇವತ್ತು ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಕೂಡ ಬಂದು
ಈ ಕಾರ್ಯಕ್ರಮಕ್ಕೆ ದೊಡ್ಡ ಗೌರವ ತಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸಿ ಮತ್ತೊಮ್ಮೆ ಇವತ್ತು ನಮ್ಮ ಸತೀಶ್ ಹೊನ್ನಳ್ಳಿಯವರು ನಮ್ಮ ಹಾಸನದವರು ಅವರು ಇವ್ರ ಸಂಬಂಧ ಹೇಗೆ ಗೊತ್ತಾಗಲ್ಲ ಅವರಿಗೆ ಅಂತೂ ಕ್ಷೇತ್ರಕ್ಕೆ ಅಲ್ಲಲ್ಲ ಇಲ್ಲಿ ಈ ಕ್ಷೇತ್ರದ ಅಲ್ಲಿದ್ದಲ್ಲ ಧರ್ಮಸ್ಥಳದಲ್ಲ ಅವರು ಬಂದು ನಾವು ಕೃಷಿ ಮೇಳದ ಮಧ್ಯೆ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ದೆ, ಎಲ್ಲ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಕರ್ಕೊಂಡು ಬಂದು ನಿಮ್ಮ ಹೆಸರಲ್ಲಿ ಮಹೇಶ್ ಅವರು ಕೂಡ ಅವರ ಅಣ್ಣ ಪ್ರಭಾಕರ್ ಅವರು ನನ್ನ ಬಹಳ ಸ್ನೇಹಿತರು, ಬಾಲ್ಯ ಸ್ನೇಹಿತರವರು, ಅವರು ಕೂಡ ಬಂದು ಮಹೇಶ್ ಅವರು ಕೂಡ ಕರೆದ್ರು. ಹೀಗೆ ನನಗೆ ಇವತ್ತು ಇಲ್ಲಿ ಬಂದು ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ. ಈ ಶಿವ ಸಾನ್ನಿಧ್ಯ 109 ಶಿವಲಿಂಗಗಳು ಇಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಶಿವ ದರ್ಶನ ಆಗ್ತಾ ಇಲ್ಲಿ. ಶಿವರಾತ್ರಿಗೆ ಇನ್ನು 3 ದಿವಸ ಇದೆ. ಶಿವರಾತ್ರಿಯ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಿದೆ. ಎಲ್ಲರೂ ಕೂಡ ಅಸನ್ಮುಖಿಗಳಾಗಿ ಪರಿಚಯದ ರೀತಿಯಲ್ಲಿ ಮಾತಾಡಿಸಿ ಅಂತೇಳಿ ನಿಮ್ಗೆಲ್ಲ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಶಿವಾಯ ಅಂತ ಹೇಳಿ ಇಲ್ಲಿ ನೋಡಿ ಗೊತ್ತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಸ್ವಾಮಿಯವರು ಇಲ್ಲಿ ಬರಬೇಕಾದ್ರೆ ರೂವಾರಿಗಳು ಯಾರು ಇದ್ರೆ ಒಬ್ರು ಇರಲೇಬೇಕು. ಇವರ ವೃತ್ತಿ ಜೀವನ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರು 25 ವರ್ಷದಿಂದ ಹಾಸನ ಕೇಂದ್ರ ಸರ್ಕಾರ ಬ್ಯಾಂಕಿನ ಅಧ್ಯಕ್ಷರ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರು, ಹೇಮಾವತಿ ಸಹಕಾರ ಕೇಳ್ಕೊಳ್ತಾರೆ. ಮುಖ್ಯಸ್ಥರು ಬಂದಿದ್ದಾರೆ. ಅವರಿಗೂ ದೇವಾಲಯದ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ.
ಸದಾ ನಿನ್ನ ಪ್ರಾರ್ಥನೆ ನಿಮ್ಮಯ ಸ್ಮರಣೆ ಬೇಡುವೆನಯ್ಯ ಪರಮಾತ್ಮ ಪರಶಿವನೇ ಸದಾ ನಿನ್ನ ಪ್ರಾರ್ಥನೆ ನಿಮ್ಮಯ ಸ್ಮರಣೆ ಬೇಡುವೆನಯ್ಯ ಪರಮಾತ್ಮ ಪರಶಿವನೇ ಸದಾ ನಿನ್ನ ಪ್ರಾರ್ಥನೆ. ಭಕ್ತಿಗೆ ಬಾಗಿಲು ತೆಗೆದಿಗ ದೇವನೇ ಮುಕ್ತಿಯ ನೀಡುವ ಪರಮೇಶನೇ ಸಂತರು ಬೇಡಿಹರು ಬೆಳಗಾಯಿತೆಂದು ಸಂತರು ಬೇಡಿಹರು ಬೆಳಗಾಯಿತೆಂದು ಶಕ್ತಿಯ ಮಾತೆಗೆ ನೆಲೆ ನೀಡಿದವನೆಂದು ಸದಾ ನಿನ್ನ ಪ್ರಾರ್ಥನೆ ನಿಮ್ಮಯ ಸ್ಮರಣೆ ಬೇಡುವೆನಯ್ಯ ಪರಮಾತ್ಮ ಪರಶಿವನೇ ಸದಾ ನಿನ್ನ ಪ್ರಾರ್ಥನೆ. ಸಣ್ಣಯ್ಯನ ಭಕ್ತಿಯ ಮೆಚ್ಚಿದ ಮಾತೆಗೆ ನೀಡಿದೆ ಅಂದು ಸ್ಥಿರವಾದ ನೆಲೆಯು ಬಯಸಿ ಬಂದೆ ಶಿವ ನಿಮ್ಮ ಪೂಜೆಗೆ ಬಯಸಿ ಬಂದೆ ಶಿವ ನಿಮ್ಮ ಪೂಜೆಗೆ ಹಾಡಿದೆ ರಾಗದಿ ಕೋಗಿಲೆ ಕಂಠರಿ ಸದಾ ನಿನ್ನ ಪ್ರಾರ್ಥನೆ ನಿಮ್ಮಯ ಸ್ಮರಣೆ ಬೇಡುವೆನಯ್ಯ ಪರಮಾತ್ಮ ಪರಶಿವನೇ ಸದಾ ನಿನ್ನ ಪ್ರಾರ್ಥನೆ. ಲಕ್ಷ್ಮೀರಮಣನ ನೆಲೆಸುವಂತೆ ಮಾಡಿದೆ ಮಮತೆಯು ತುಂಬಿದ ಗಣಪನ ಕೂರಿದೆ ಭಕ್ತಿಯ ಭಾವಕ್ಕೆ ನೆಲೆಸಿದ ಅಣ್ಣಪ್ಪ ಭಕ್ತಿಯ ಭಾವಕ್ಕೆ ನೆಲೆಸಿದ ಅಣ್ಣಪ್ಪ ಬೇಡಿದ ವರ ನೀಡು ಓ ಶಿವನನ್ನಪ್ಪ ಸದಾ ನಿನ್ನ ಪ್ರಾರ್ಥನೆ ನಿಮ್ಮಯ ಸ್ಮರಣೆ ಬೇಡುವೆನಯ್ಯ ಪರಮಾತ್ಮ ಪರಶಿವನೇ ಸದಾ ನಿನ್ನ ಪ್ರಾರ್ಥನೆ. ಹರನಿಲ್ಲದ ನೆಲೆ ಎಲ್ಲಿಹುದು ಎಂದು ಹರಿಹರರ ಸಮಾಗಮ ಇಲ್ಲಿ ಸರಿ ಎಂದು ಹರುಷದಿ ಬಯಸಿದರು ಭಕ್ತರು ಇಂದು ಹರುಷದಿ ಬಯಸಿದರು ಭಕ್ತರು ಇಂದು ಕರ್ಣಾಂಗೇರಿ ನಮ್ಮ ಶಿವನ ಕ್ಷೇತ್ರವೆಂದು ಸದಾ ನಿನ್ನ ಪ್ರಾರ್ಥನೆ ನಿಮ್ಮಯ ಸ್ಮರಣೆ ಬೇಡುವೆನಯ್ಯ ಪರಮಾತ್ಮ ಪರಶಿವನೇ ಸದಾ ನಿನ್ನ ಪ್ರಾರ್ಥನೆ ಸದಾ ನಿನ್ನ
ಪ್ರಾರ್ಥನೆ ಸದಾ ನಿನ್ನ ಪ್ರಾರ್ಥನೆ ನಿಮ್ಮಯ ಸ್ಮರಣೆ